ನಮ್ಮ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ಬರೆದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಜನವರಿ 26, 1950 ಜಾರಿಗೆ ತರಲಾಗಿದೆ. ತಿದ್ದುಪಡಿ ಆಗೋಕ್ಕಿಂತ ಮುಂಚೆ 22 ಅಧ್ಯಾಯ, 395 ವಿಧಿಗಳು, 8 ಅನುಸೂಚಿಗಳಿತ್ತು. ಈಗ ಹಲವಾರು ತಿದ್ದುಪಡಿಗಳಾದ ನಂತರ 25 ಅಧ್ಯಾಯ, 448 ವಿಧಿಗಳು, 12 ಅನುಸೂಚಿಗಳಾಗಿದೆ. ಆ 22 ಅಧ್ಯಾಯಗಳಾವಪ್ಪ ಅಂದರೆ ಭಾಗ 1 ಒಕ್ಕೂಟ ಮತ್ತು ಅದರ ಭೂಪ್ರದೇಶ, ಆರ್ಟಿಕಲ್ 1 to 4. ಭಾಗ 2 ಪೌರತ್ವ, 5 to 11. ಭಾಗ 3 ಮೂಲಭೂತ ಹಕ್ಕುಗಳು, 12 to 35. ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು, 36 to 51. ಭಾಗ 4A ಮೂಲಭೂತ ಕರ್ತವ್ಯಗಳು, 51A. ಭಾಗ 5 ಕೇಂದ್ರ ಸರ್ಕಾರ, 52 to 151. ಭಾಗ 6 ರಾಜ್ಯ ಸರ್ಕಾರ, 152 to 227. ಭಾಗ 7 ತೆಗೆದುಹಾಕಲಾಗಿದೆ, 238. ಭಾಗ 8 ಕೇಂದ್ರಾಡಳಿತ ಪ್ರದೇಶಗಳು, 239 to 242. ಭಾಗ 9 ಪಂಚಾಯತಿಗಳು ಮತ್ತು ಮುನ್ಸಿಪಾಲಿಟಿಗಳು, 243. ಭಾಗ 10 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು, 244. ಭಾಗ 11 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ, 245 to 263. ಭಾಗ 12 ಹಣಕಾಸು ಆಸ್ತಿ ಒಪ್ಪಂದ ವಿವಾದ, 264 to 300ಗೆ. ಭಾಗ 13 ಭಾರತದ ಒಳಗಿನ ವಾಣಿಜ್ಯ ವ್ಯಾಪಾರ ಸಂಬಂಧ, 301 to 307. ಭಾಗ 14 ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳು, 398 to 323. ಭಾಗ 15 ಚುನಾವಣೆಗಳು, 324 to 329. ಭಾಗ 16 ಕೆಲವು ವರ್ಗಗಳಿಗೆ ವಿಶೇಷ ಸವಲತ್ತುಗಳು, 330 to 342. ಭಾಗ 17 ಆಡಳಿತ ಭಾಷೆ, 343 to 351. ಭಾಗ 18 ತುರ್ತು ಪರಿಸ್ಥಿತಿಗಳು, 352 to 360. ಭಾಗ 19 ಸಂಕೀರ್ಣ, 361 to 367. ಭಾಗ 20 ತಿದ್ದುಪಡಿಗಳು, 368. ಭಾಗ 21 ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು, 369 to 392. ಭಾಗ 22 ಕಿರುಶೀರ್ಷಿಕೆ ಪ್ರಾರಂಭ, ಹಿಂದಿಯಲ್ಲಿ ಸಂವಿಧಾನ ಪ್ರಕಟಣೆ ಮತ್ತು ರದ್ದುಪಡಿಸುವಿಕೆ, 393 to 395. 12 ಅನುಸೂಚಿಗಳಾವಪ್ಪ ಅಂದರೆ ಅನುಸೂಚಿ 1 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರ, ಅನುಸೂಚಿ 2 ರಾಷ್ಟ್ರಪತಿ, ರಾಜ್ಯಪಾಲ, ಕೇಂದ್ರ ರಾಜ್ಯ ಶಾಸಕಾಂಗ ಸಭಾಪತಿಗಳ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರ, ಕಂಟ್ರೋಲರ್ ಆಡಿಟರ್ ಜನರಲ್ಗೆ ವೇತನ ಮತ್ತು ಭತ್ಯಕ್ಕೆ ಸಂಬಂಧಿಸಿದ್ದು. ಅನುಸೂಚಿ 3 ಸಚಿವರಿಗೆ, ಚುನಾವಣೆಯಲ್ಲಿ ಸ್ಪರ್ಶಿಸುವ ಅಭ್ಯರ್ಥಿಗಳಿಗೆ, ನ್ಯಾಯಾಧೀಶರಿಗೆ, ಕಂಟ್ರೋಲರ್ ಆಡಿಟರ್ ಜನರಲ್ಗೆ ಪ್ರತಿಜ್ಞಾ ವಿಧಿವಿಧಾನ. ಅನುಸೂಚಿ 4 ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆ. ಅನುಸೂಚಿ 5 ಅನುಸೂಚಿತ ಪ್ರದೇಶಗಳ ಆಡಳಿತ ಹಾಗೂ ಬುಡಕಟ್ಟು ನಿಯಂತ್ರಣಕ್ಕೆ ಸಂಬಂಧಿಸಿದ ನಿಯಮಗಳು. ಅನುಸೂಚಿ 6 ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳಲ್ಲಿ ಬುಡಕಟ್ಟು ಆಡಳಿತಕ್ಕೆ ಸಂಬಂಧಿಸಿದ ನಿಯಮಗಳು. ಅನುಸೂಚಿ 7 ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರಗಳ ಹಂಚಿಕೆ. ಅನುಸೂಚಿ 8 ಭಾರತದ 22 ಭಾಷೆಗಳನ್ನು ನಮೂದಿಸಲಾಗಿದೆ. ಅನುಸೂಚಿ 9 ಕೇಂದ್ರ ಮತ್ತು ರಾಜ್ಯಗಳು ಅಂಗೀಕರಿಸಿದ ಭೂಸುಧಾರಣೆ ಹಾಗೂ ಇತರ ಮುಖ್ಯ ಕಾಯ್ದೆಗಳನ್ನು ನ್ಯಾಯಾಲಯಗಳು ಪ್ರಶ್ನಿಸದಂತೆ ತಡೆಯಲು ನಮೂದಿಸಲಾಗಿದೆ. ಅನುಸೂಚಿ 10 ಪಕ್ಷಾಂತರ ನಿಷೇಧ ಕಾನೂನು. ಅನುಸೂಚಿ 11 ಪಂಚಾಯತಿಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು. ಅನುಸೂಚಿ 12 ಮುನ್ಸಿಪಾಲಿಟಿಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು. ನಮ್ಮ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಟೈಪಿಂಗ್ ಮಾಡಿಲ್ಲ, ಕೈ ಬರಹದಿಂದ ಬರೆದಿದ್ದಾರೆ. ಇದನ್ನು ಇಳಿಯ ಮಂಡಲ ರಕ್ಷಕೋಶದಲ್ಲಿ ರಕ್ಷಿಸಲಾಗಿದೆ. ಸಂಸತ್ ಭವನದ ಗ್ರಂಥಾಲಯದಲ್ಲಿ ಇಡಲಾಗಿದೆ. ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲಾಗಿದೆ. ನಮ್ಮ ಭಾರತ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ದೇಶ ಸಂವಿಧಾನ ಓದಿ ಸಂವಿಧಾನ ಬರೆಯಲಿಲ್ಲ, ಹಲವಾರು ದೇಶಗಳ ಸಂವಿಧಾನವನ್ನು ಓದಿ ನಮ್ಮ ದೇಶಕ್ಕೆ ಸಂವಿಧಾನ ಬರೆದರು. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಫ್ರಾನ್ಸ್, ಪಂಚಾಯತ್ ಯೋಜನೆಗಳು, ಸೋವಿಯತ್ ಒಕ್ಕೂಟ, ರಾಜ್ಯ ನಿರ್ದೇಶಕ ತತ್ವಗಳು, ಐರ್ಲೆಂಡ್, ಸುಪ್ರೀಂ ಕೋರ್ಟ್ನ ಕಾರ್ಯನಿರ್ವಹಣೆ, ಜಪಾನ್, ಮೂಲಭೂತ ಹಕ್ಕುಗಳು ಮತ್ತು ರಾಷ್ಟ್ರಪತಿ ಅಧಿಕಾರ, ಅಮೆರಿಕ. ಇದರಲ್ಲಿ 6 ಮೂಲಭೂತ ಹಕ್ಕುಗಳಿವೆ. ಅದು ಯಾವಪ್ಪ ಅಂದರೆ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಆರ್ಟಿಕಲ್ 14 ಕಾನೂನಿನ ಮುಂದೆ ಎಲ್ಲ ಸಮರು. ಆರ್ಟಿಕಲ್ 26 ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪಿಸಬಹುದು. ಆರ್ಟಿಕಲ್ 27 ದಾನ ದತ್ತಿಗಳನ್ನು ಸ್ವೀಕರಿಸಬಹುದು. ಆರ್ಟಿಕಲ್ 20 ಸರ್ಕಾರೇತರ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಗೆ ಅವಕಾಶ. ಆರ್ಟಿಕಲ್ 29
ಸಮುದಾಯ ಶಿಕ್ಷಣ ಸಂಸ್ಥೆಗಳಿಗೆ ಧಾರ್ಮಿಕ ಬದ್ಧರಿಗೆ ಅವಕಾಶ. ಆರ್ಟಿಕಲ್ 31 ಆಸ್ತಿ ಹಕ್ಕು ತೆಗೆದುಕೊಳ್ಳಲಾಗಿದೆ. 44 ತಿದ್ದುಪಡಿ 1978 ರಲ್ಲಿ. ಆರ್ಟಿಕಲ್ 32 ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ. ಇದರಲ್ಲಿ 5 ನುಡಿಗಳಾಯ್ತದೆ. ಯಾವುದಪ್ಪ ಅಂದ್ರೆ ಏಪಿಯಸ್ ಕಾರ್ಪಸ್, ಮ್ಯಾಗ್ನಮಸ್, ಪ್ರೊಹಿಬಿಷನ್, ಸಸ್ಯವಾರಿ, ಕೋವರೆಂಟ್. ನಮ್ಮ ಭಾರತ ಸಂವಿಧಾನದಲ್ಲಿ 11 ಮೂಲಭೂತ ಕರ್ತವ್ಯಗಳಿವೆ. ಅವನ್ನು ನಾವು ಪಾಲಿಸಬೇಕು. ಅದು ಯಾವುದಪ್ಪ ಅಂದರೆ ಮೂಲಭೂತ ಕರ್ತವ್ಯ 1 ಸಂವಿಧಾನ ರಾಷ್ಟ್ರಗೀತ ರಾಷ್ಟ್ರಧ್ವಜವನ್ನು ಘೋಷಿಸಬೇಕು. 2 ಸ್ವಾತಂತ್ರ್ಯ ಸಂಗ್ರಾಮದ ದೇಹವನ್ನು ಗೌರವಿಸಬೇಕು. 3 ಭಾರತದ ಸಮಗ್ರತೆಯನ್ನು ಕಾಪಾಡಬೇಕು. 4 ದೇಶವನ್ನು ರಕ್ಷಿಸಬೇಕು. 5 ಭಾರತದಲ್ಲಿ ಭ್ರಾತೃತ್ವ ಮನೋಭಾವ ಬೆಳೆಸಬೇಕು. 6 ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಗೌರವಿಸಬೇಕು ಮತ್ತು ರಕ್ಷಿಸಬೇಕು. 7 ದೇಶದ ಪರಿಸರವನ್ನು ಸಂರಕ್ಷಿಸಬೇಕು. 8 ವೈಜ್ಞಾನಿಕ ಮನೋಭಾವ ಬೆಳೆಸಬೇಕು. 9 ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸಬೇಕು. 10 ದೇಶವನ್ನು ಪ್ರತಿನಿಧಿಸಬೇಕು. 11 ಪೋಷಕರ ಸೇವೆ. ಇಂದು ಕೋಟಿಗೆ ಇಂದು ನಮ್ಮ ಸಮಾಜದಲ್ಲಿ ಮಹಿಳೆಯರಿಗೆ ಸತ್ಸಂಗದ ಹಕ್ಕಿರಲಿಲ್ಲ. ಜೀತ ಪದ್ಧತಿ ಇತ್ತು, ಸತಿ ಸಹಗಮನ ಪದ್ಧತಿ ಇತ್ತು, ಬೆತ್ತಲೆ ಸೇವೆ ಇತ್ತು, ಜೋಗತೆ ಬಿಡುವುದು ಇತ್ತು, ಗೆಜ್ಜೆ ಪೂಜೆ ಇತ್ತು, ದೇವದಾಸಿ ಪದ್ಧತಿ ಇತ್ತು. ಮಹಿಳೆಯರು ಅಡುಗೆ ಮನೆಯಲ್ಲಿ ಸೀಮಿತವಾಗಿರಬೇಕಾಗಿತ್ತು. ಮಹಿಳೆಯರಿಗೆ ಸತ್ಸಂಗದ ಹಕ್ಕು ಮತ್ತು ಸ್ವಾತಂತ್ರ್ಯ ಇರಲಿಲ್ಲ. ಇಂಥ ನಿಷ್ಠ ಪದ್ಧತಿಗಳನ್ನು ಹೋಗಲಾಡಿಸಬೇಕು ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ಧರಿಸಿದರು. ಪಾರ್ಲಿಮೆಂಟಿನಲ್ಲಿ ಕಾನೂನು ಮಂತ್ರಿ ಆಗಿದ್ದಾಗ ಹಿಂದೂ ಕೋಡ್ ಬಿಲ್ ಅನ್ನು ಮಂಡಿಸಿದರು. ಆದರೆ ಕೆಲವು ಜಾತಿವಾದಿಗಳು ಮತ್ತು ಸಂಪ್ರದಾಯವಾದಿಗಳು ಮಹಿಳೆಯರಿಗೆ ಸತ್ಸಂಗದ ಹಕ್ಕನ್ನು ಕೊಡುವುದು ಸರಿಯಲ್ಲ ಎಂದು ಅದಕ್ಕೆ ಸರಿಯಾಗಲ್ಲ. ಅದಕ್ಕೆ ಬೇಜಾರ್ಕೊಂಡ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸತ್ಸಂಗದ ಹಕ್ಕು ಮತ್ತು ಗೌರವವನ್ನು ನೀಡದ ಸಮಾಜ ಒಂದು ಆದರ್ಶ ಸಮಾಜವಾಗಲಾರದು ಎಂದು ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ. ಅಷ್ಟಕ್ಕೆ ಸುಮ್ಮನೆ ಕೂರಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಹಿಳೆಯರಿಗೆ ಸತ್ಸಂಗದ ಹಕ್ಕನ್ನು ನೀಡುತ್ತಾರೆ. ಇವಾಗ ಮಹಿಳೆಯರು ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ರಾಷ್ಟ್ರಪತಿ ಆಗಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ, ವಿಮಾನದಲ್ಲಿ ಆಡ್ತಾ ಇದ್ದಾರೆ. ಇದೆಲ್ಲ ಯಾರು ಕೊಟ್ಟ ಕೊಡುಗೆ? ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಕೊಡುಗೆ. ಮತದಾನ. ಇಂದು ನಮ್ಮ ಸಮಾಜದಲ್ಲಿ ಶ್ರೀಮಂತರು, ತೆರಿಗೆ ವಿಧಿಸುವವರು ಹಾಗೂ ಆಸ್ತಿ ಹೊಂದಿರೋರು ಮಾತ್ರ ಮಾತಾಡಬೇಕಾಗಿತ್ತು. ಆದರೆ ಸಂವಿಧಾನ ಬಂದ ಮೇಲೆ 18 ವರ್ಷ ತುಂಬಿದ ಪ್ರತಿಯೊಬ್ಬ ಪ್ರಜೆಯು ಮತ ಹಾಕ್ಬೋದು. ಇದೆಲ್ಲ ಯಾರು ಕೊಟ್ಟ ಕೊಡುಗೆ? ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಕೊಡುಗೆ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತಾಡ್ತಾರೆ, ಈ ದೇಶದ ರಾಜರು ರಾಣಿಯ ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ, ಬದಲಾಗಿ ಮತ ಪೆಟ್ಟಿಗೆಯಲ್ಲಿ ಹುಟ್ಟುತ್ತಾರೆ. ನಿಮ್ಮ ಮಕ್ಕಳಿಗೆ ಧಾರ್ಮಿಕತೆಯನ್ನು ಬೋಧಿಸದೆ ಗುಲಾಮರಾಗುತ್ತಾರೆ. ಶಿಕ್ಷಣ ಕೊಡಿ, ಗುಲಾಮಗಿರಿಯನ್ನು ಮೆಟ್ಟಿ ನಿಲ್ಲುತ್ತಾರೆ. ಜ್ಞಾನವು ಸುಮ್ಮನೆ ನಮ್ಮ ಕಡೆ ಬರುವುದಿಲ್ಲ, ಅದು ಒಂದು ಮಹಾನ್ ಪ್ರಯತ್ನದ ಫಲ. ಶಿಕ್ಷಣವು ಉಳಿಯ ಹಾಲಿನಂತೆ, ಕುಡಿದವನು ಗರ್ಜಿಸಲೇಬೇಕು. ಪುಸ್ತಕವು ಮನುಷ್ಯನನ್ನು ರೂಪಿಸುತ್ತದೆ, ಬಾಲವು ಮನುಷ್ಯನ ಗಟ್ಟಿಯಡಿ ಭಯ ಆಗಿರುತ್ತದೆ. ಪುಸ್ತಕವು ಮನುಷ್ಯನನ್ನು ಸರಿದಾರಿಗೆ ತರುತ್ತದೆ. ನಾನು ಕೊನೆಯದಾಗಿ ದೇವನೂರು ಮಹಾದೇವ್ ಅವರು ಒಂದು ಮಾತಾಡಿದ್ದಾರೆ, ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಒಂದಲ್ಲ ಒಂದಿನ ಫಲ ಕೊಡುತ್ತದೆ. ಇದಕ್ಕೆ ಕಾರಣಕರ್ತರಾದ ನಗರ ಜಿಲ್ಲೆಯ ಡಿಸಿ ಮೇಡಮ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಹಾಗೂ ಸಚಿವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಜೈ ಜೈ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆಯ ಮಂತ್ರ ಘೋಷಗಳನ್ನು ಮೊಳಗಿಸ್ತಾ ಇದ್ದಾರೆ. ಇದು ಭಾರತವನ್ನು ಬೆಳಗುವಂತಹ ಶಕ್ತಿ. ಇದು ಮಕ್ಕಳಿಗೆ ಸಮಾನತೆಯ ಆಶಯವನ್ನು ಪ್ರತಿಬಿಂಬಿಸುವಂತಹ ಸಂವಿಧಾನವನ್ನು ಈ ರೀತಿಯಲ್ಲಿ ಹೇಳಿಕೊಟ್ರೆ ನಿಜವಾಗ್ಲೂ ಮುಂದಿನ ದಿನಮಾನಗಳಲ್ಲಿ ಮಕ್ಕಳು ಜಾತಿ, ಮತ, ಧರ್ಮಗಳ ಭೇದ ಭಾವವಿಲ್ಲದೆ ಎಲ್ಲರಲ್ಲೂ ಒಂದಾಗಿ ಬೆರೆಯುವಂತಹ ಆ ಮಹತ್ತನ್ನು ಅವರು ಸಿದ್ಧಿಸಿಕೊಳ್ಳೋದು ಸಾಧ್ಯವಾಗುತ್ತೆ. ತೇಜಸ್ ಚಕ್ರವರ್ತಿಗೆ ಮತ್ತೊಂದು ಚಪ್ಪಾಳೆಯ ಪ್ರೋತ್ಸಾಹ, ಅಭಿನಂದನೆ. ಇದೇ ರೀತಿ ಭಾರತ ದೇಶದ ಕರ್ನಾಟಕದ ಪ್ರತಿಯೊಬ್ಬ ಮಗುವು ಈ ರೀತಿ ಸಂವಿಧಾನವನ್ನು ಮನನ ಮಾಡಿಕೊಂಡ್ರೆ ಭವ್ಯ ಭಾರತದ ಕನಸು ನನಸಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ.